ನನ್ನೆಲ್ಲ ಪ್ರೀತಿಯ ಆತ್ಮೀಯ ಸ್ನೇಹಿತರಿಗೆ ನಮ್ಮ ಮಾಹಿತಿ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ತುಂಬ ಹೃದಯದ ಸ್ವಾಗತ. ನಮ್ಮ ಗ್ರಾಮದಿಂದ ಕೇವಲ 15 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಬೆಟ್ಟದ ಮಲ್ಲೇಶ್ವರ ದೇವಸ್ಥಾನ ಅಥವಾ ಪ್ರಕೃತಿಯ ಮಡಿಲಿನಲ್ಲಿ ನಮಗೆ ಕಾಣಸಿಗುತ್ತದೆ. ಇದರ ಒಂದು ಭೇಟಿಗೆ ನಾವು ಇಂದು ಧಾವಿಸಿದ್ದು ಬಹಳಷ್ಟು ರೀತಿಯ ಮನಮೋಹಕವಾದಂತಹ ದೃಶ್ಯಾವಳಿಗಳನ್ನು ಸೆರೆ ಹಿಡಿದಿದ್ದೇವೆ. ಸಂಪೂರ್ಣವಾಗಿ ಈ ಒಂದು ವಿಡಿಯೋನು ಎಲ್ಲರೂ ಸಹ ನೋಡಿ ಸ್ನೇಹಿತರೆ. ನಮ್ಮ ಮಾಹಿತಿ ಕನ್ನಡಿಗ ಚಾನಲ್ಗೆ ಯಾರೆಲ್ಲ ಹೊಸಬರು ನೋಡ್ತಾ ಇದ್ದರೆ ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಸ್ನೇಹಿತರೆ. ಈ ಒಂದು ಸ್ಥಳವು ನಮ್ಮ ಭಾಗದ ಮಲೆನಾಡಿನ ಸೊಬಗನ್ನು ತೋರಿಸುತ್ತದೆ ಸ್ನೇಹಿತರೆ. ಬಹಳಷ್ಟು ರೀತಿಯಂತಹ ಹಚ್ಚ ಹಸಿರಿನಿಂದ ಕೂಡಿದೆ, ನೋಡಲು ಬಹಳಷ್ಟು ರೀತಿಯ ಆಕರ್ಷಕವಾಗಿದೆ. ಅಂತ ಹೇಳ್ಬೋದು. ನೋಡಲು ಬಹಳ ಆಕರ್ಷಣವಾಗಿದೆ. ನಾವು ನಮ್ಮ ಸ್ನೇಹಿತರು ಈ ದಿನ ಇವತ್ತು ಭೇಟಿ ಕೊಟ್ಟಿದ್ದೇವೆ. ಇನ್ನು ಮೇಲ್ಗಡೆ ಹೋದಾಗೆಲ್ಲ ಇನ್ನು ನಮ್ಮ ಬೆಟ್ಟದ ಹಿಂಭಾಗದ ಒಂದು ಗುಡ್ಡ ಅಂತ ಹೇಳಿ ಕರಿತೀವಲ್ಲ, ಅದು ಬಹಳಷ್ಟು ರೀತಿಯಾಗಿ ನಿಮಗೆ ಕ್ಲಾರಿಫೈ ಸಿಗುತ್ತೆ. ಸೊ ಇನ್ನು ಮೇಲ್ಗಡೆ ಹೋಗಿ ಇನ್ನುಳಿದ ಭಾಗವನ್ನು ನೋಡೋಣ. ನಮ್ಮ ಭಾಗದ ಅನೇಕ ಜನರ ಆರಾಧ್ಯ ದೈವ ಎನಿಸಿರುವ ಶ್ರೀ ಬೆಟ್ಟದ ಮಲ್ಲೇಶ್ವರ ಈ ಒಂದು ಬೆಟ್ಟದಲ್ಲಿ ನೆಲೆಸಿದ್ದಾನೆ. ನಾವು ಅದರ ಹಿಂದ್ಗಡೆ ಈ ಹಿಂಭಾಗದಲ್ಲಿರುವಂತಹ ಗುಡ್ಡ ಏನಂತೀವಲ್ಲ ನಮ್ಮ ಹಳ್ಳಿ ಭಾಷೆಯಲ್ಲಿ, ಆ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದೇವೆ. ಸೊ ಇಲ್ಲಿಯ ಒಂದು ವಾತಾವರಣ ಭಾಳಷ್ಟು ರೀತಿಯಾದಂತಹ ಆಕರ್ಷಕವಾಗಿದೆ, ನೋಡಲು ಸಹ ಭಾಳಷ್ಟು ಮನಮೋಹಕವಾಗಿದೆ. ಸಾಧ್ಯವಾದರೆ ಒಮ್ಮೆ ಇಂತಹ ಸ್ಥಳಕ್ಕೆ ಭೇಟಿ ನೀಡಬಹುದು. ಸೊ ಇನ್ನು ಮುಂದೆ ಹೋಗುವ ಅಥವಾ ಗುಡ್ಡವನ್ನು ಏರುವ ಸಮಯವಿದೆ. ಸೊ ಆದ ಕಾರಣ ಇನ್ನೂ ಹೆಚ್ಚಿನ ರೀತಿಯಾದಂತಹ ವಿಡಿಯೋ ಅಥವಾ ನಿಮಗೆ ಇದ್ರ ಬಗ್ಗೆ ಇನ್ನೂ ವಿಷಯವನ್ನು ಮೇಲಿನ ಅಂದರೆ ಈ ಗುಡ್ಡದ ಮೇಲ್ಗಡೆ ಹೋಗಿ ಇನ್ನೂ ವಿಷಯಗಳನ್ನು ತಿಳಿಸಲು ಪ್ರಯತ್ನಿಸ್ತೇನೆ ಸ್ನೇಹಿತರೆ.
ಸೊ ಅಂತೂ ಇಂತೂ ನಾವು ಬೆಟ್ಟದ ತುದಿಗೆ ಬಂದು ತಲುಪಿದ್ದೀವಿ. ಸೊ ರೋಡು ಸಹ ಭಾಳಷ್ಟು ರೀತಿಯ ಕ್ರಿಟಿಕಲ್ ಆಗಿತ್ತು. ಯಾಕಪ್ಪ ಅಂದರೆ ಅತಿ ಹೆಚ್ಚು ಮಳೆ, ಕೇವಲ ಕಲ್ಲುಗಳಿಂದ ಕೂಡಿದ ದಾರಿ, ಅದರಲ್ಲಿ ಸಹ ಗಾಡಿಯನ್ನು ಓಡಿಸ್ಕೊಂಡು ಸಂಪೂರ್ಣವಾಗಿ ನಾವು ತಲುಪಬೇಕಾದಂತಹ ಸ್ಥಳವನ್ನು ತಲುಪಿದ್ವಿ. ಸೊ ಇಲ್ಲಿ ಬಂದಮೇಲೆ ಇಲ್ಲಿಯ ಒಂದು ವಾತಾವರಣ ತುಂಬ ಮನಮೋಹಕವಾಗಿತ್ತು, ಭಾಳ ಆಕರ್ಷಣಕವಾಗಿತ್ತು. ಸೊ ಆಧುನಿಕ ಜಂಜಾಟದ ಜೀವನದ ಮಧ್ಯೆ ಇಂತಹ ಸ್ಥಳಗಳನ್ನೊಮ್ಮೆ ಭೇಟಿ ಮಾಡಿದರೆ ಮನಸ್ಸಿಗೆ ಅದೆಷ್ಟೋ ಖುಷಿಯಾಗುತ್ತೆ. ಸೊ ಸಮಯ ಇದ್ದಾಗಲೇ ಸ್ವಲ್ಪ ಟ್ರಕ್ಕಿಂಗ್ ಅಥವಾ ಹೆಚ್ಚು ತಿರುಗಾಟ ಮಾಡುವ ಅಭ್ಯಾಸ ಪ್ರತಿಯೊಬ್ಬರೂ ಸಹ ಮಾಡಿಕೊಳ್ಳಬೇಕು. ಸುತ್ತಮುತ್ತಲಿನ ಅನೇಕ ಹಳ್ಳಿಗಳ ಒಂದು ಆರಾಧ್ಯ ದೈವ ಶ್ರೀ ಬೆಟ್ಟದ ಮಲ್ಲೇಶ್ವರ. ಸೊ ಇಲ್ಲಿ ಅಮಾವಾಸ್ಯೆ ಒಂದು ಅನೇಕ ಭಕ್ತರು, ಸಾವಿರಾರು ಭಕ್ತರು ಈ ಒಂದು ಬೆಟ್ಟದ ಮಲ್ಲೇಶ್ವರ ಸ್ಥಳಕ್ಕೆ ಭೇಟಿ ನೀಡುತ್ತಾರೆ. ನಾವು ಬಹುದಿನಗಳ ಬಳಿಕ ಈ ಬೆಟ್ಟದ ಮಲ್ಲೇಶ್ವರ ಏನಿದೆ ಗುಡ್ಡ, ನಮ್ಮ ಹೈಸ್ಕೂಲ್ ಓದುವ ಸಮಯದಲ್ಲಿ ನಮ್ಮ ಸ್ನೇಹಿತರೊಂದಿಗೆ ಸೈಕಲ್ನ ತೆಗೆದುಕೊಂಡು ಬರ್ತಾಯಿದ್ವಿ. ಕಳೆದ ದಿನಗಳನ್ನು ಈ ಒಂದು ಸ್ಥಳ ಮತ್ತೆ ನಮಗೆ ನೆನಪಣಿತು ಅಂತ ಹೇಳ್ಬೋದು ಸ್ನೇಹಿತರೆ. ವಿದ್ಯುತ್ಗೆ ಸಂಬಂಧಪಟ್ಟಂತಹ ಈ ಒಂದು ಬೆಟ್ಟದಲ್ಲಿ ಇಂತಹ ಅನೇಕ ಸಂಖ್ಯೆ ಇರುವ ಫ್ಯಾನ್ಗಳನ್ನು ಬಹಳಷ್ಟು ಸ್ಥಳ ಅಂತ. ನಮ್ಮ ಭಾಗದ ಬಹುತೇಕ ಜನರ ಆರಾಧ್ಯ ದೈವ ಅಂಥೇಳಿ ಶ್ರೀ ಬೆಟ್ಟದ ಮಲ್ಲೇಶ್ವರ ಹೆಚ್ಚು ಪ್ರಸಿದ್ಧಿಯನ್ನು ಹೊಂದಿದೆ. ಸೊ ಇಲ್ಲಿ ಬೆಟ್ಟದ ಮಲ್ಲೇಶ್ವರದ ವಿಶೇಷತೆಗಳು ಭಾಳಷ್ಟು ರೀತಿಯಾಗಿ ನಮಗೆ ಕಾಣಿಸುತ್ತವೆ. ಸೊ ಹೆಚ್ಚಿನ ಜನರು ಸಹ ಇಲ್ಲಿ ಪ್ರತಿನಿತ್ಯ ಇರ್ತಾರೆ. ಸೊ ನಾವು ಸಂಪೂರ್ಣವಾಗಿ ಬೆಟ್ಟದ ಮೇಲಿಂದ ನಮಗೆ ಕೆಳಗಡೆ ಕಾಣುವಂತಹ ವ್ಯೂ ಇರುತ್ತೆ. ಸೊ ನಮಸ್ತೆ ಸ್ನೇಹಿತರೆ, ಇವತ್ತು ನಾವೇನು ಬೆಟ್ಟದ ಮಲ್ಲೇಶ್ವರ
ಬೆಟ್ಟಕ್ಕೆ ಇವತ್ತು ಬಂದಿದ್ವಿ. ಸೊ ಭಾಳಷ್ಟು ರೀತಿಯಂತಹ ವಿಷಯ ಕಂಡಿರೋದ್ರಿಂದ ನಾವು ಈ ಬೆಟ್ಟಕ್ಕೆ ಬಂದಿದ್ವಿ. ಸೊ ಭಾಳ ಖುಷಿಯಾಯಿತು. ಮುಂದಿನ ದಿನಗಳಲ್ಲಿ ನಮ್ಮ ಊರಿನ ಸಮೀಪ ಭಾಗದಲ್ಲಿ ಇರುವಂತಹ ಅನೇಕ ಸ್ಥಳಗಳನ್ನು ನಾವು ಕಾಣ್ಬೋದು. ಸೊ ನಮ್ಮ ಮಾಹಿತಿ ಕನ್ನಡಿಗ ಯೂಟ್ಯೂಬ್ ಚಾನಲ್ನಲ್ಲಿ ಸಾಧ್ಯವಾದಷ್ಟು ಎಲ್ಲ ನಮ್ಮ ಹತ್ತಿರದಲ್ಲಿರುವಂಥ ಪ್ಲೇಸ್ಗಳನ್ನು ಸಂಪೂರ್ಣವಾದ ವಿವರವನ್ನು ಅಥವಾ ಸ್ಥಳ ವೀಕ್ಷಣೆಯನ್ನು ನಿಮಗೆ ತಿಳಿಸಲು ಪ್ರಯತ್ನಿಸುತ್ತೇನೆ. ಸೊ ಹೀಗೆ ನಮ್ಮ ಮಾಹಿತಿ ಕನ್ನಡಿಗ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸಪೋರ್ಟ್ ನಮಗೆ ಭಾಳಷ್ಟು ಅವಶ್ಯಕತೆ ಇದೆ. ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.